ನಮಗಿರೋ ದರಿದ್ರ ಪರಿಸ್ಥಿತಿಗೆ ನಮ್ಮ ಮಗಳು ಬಲಿಯಾಗದ್ ಬೇಡ. ಅವಳು 2 ದಿನ ಊಟ ಮಾಡೋದ್ ಬಿಟ್ರೆ ಅವಳ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀನಿ. ಇವರು ನಿನ್ ಮಗಳು ನಿನ್ನಿಂದ ದೂರ ಇದ್ದು ರಾಣಿ ತರ ಇರೋದಿಷ್ಟನಾ, ಇಲ್ಲ ನಿನ್ನ ಹತ್ರನೇ ಇದ್ದು ಹಸುವಿನಿಂದ ಸಾಯೋದಿಷ್ಟನಾ ಹೇಳೆ? ಏನ್ರಿ ಮಾತಾಡ್ತಾ ಇದ್ದೀರಾ? ನಮ್ಮ ಮಗಳು 9 ತಿಂಗಳು ಹೊತ್ತು ಹೆತ್ತು ಸಾಕಿದೀನಿ. ಊಟ ಹಾಕೋ ಯೋಗ್ಯತೆ ನಮಗಿಲ್ವಾ? ಅಷ್ಟಕ್ಕೂ ಅವಳನ್ ಬಿಟ್ಟು ನಾನು ಹೇಗಿರ್ಲಿ? ನನ್ನನ್ ಬಿಟ್ಟು ಅವಳು ಹೇಗಿರ್ತಾಳೆ? ಇರ್ತಾಳೆ, ನೀನೇನು ಮಾತಾಡ್ಬೇಡ. ಗೌಡ್ರೆ ಬಂದೆ. ನೋಡವ, ನಮ್ಗೇನ್ ಸ್ವಂತ ಅರ್ಥ ಆಗ್ತದ, ಆದ್ರೆ ನೀ ಏನು ಚಿಂತೆ ಮಾಡ್ಬೇಡ. ನಾವ್ ಆಕಿನ ಚಲೋ ನೋಡ್ಕೋತೀವಿ. ಹೇಳಿದ್ದೆಲ್ಲ ನೆನಪಿದೆಯಲ್ಲ? ಇನ್ಮೇಲೆ ನೀನು ಯಜಮಾನ್ರನ್ನ ಅಪ್ಪ ಅಂತ ಕರಿ, ಅಮ್ಮವ್ರನ್ನ ಅಮ್ಮ ಅಂತ ಕರಿ. ಇನ್ಮೇಲೆ ನಿನ್ಗೆ ಅದೇ ಮನೆ, ಅಲ್ಲೇ ಇರ್ಬೇಕು. ಅಮ್ಮ 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 ಬರಲ್ಲಮ್ಮ, ಅಣ್ಣನೂ ಬರಲ್ಲ. ನಿನ್ ಮನಸ್ಸು ಹಾಕ್ಬೇಕಲ್ಲ. ನಿಮ್ಗೆ ಒಳ್ಳೊಳ್ಳೆ ತಿಂಡಿ, ಊಟ, ಶಾಲೆ, ಒಳ್ಳೆ ಬಟ್ಟೆ ಎಲ್ಲ ಕೊಡ್ತಾರೆ. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಮಗಳೇ. ಅಲ್ಬೇಡಮ್ಮ, ನಾನು ಹೋಗಿ ನಿನ್ಗೆ, ಅಪ್ಪನ್ಗೆ, ಅಣ್ಣಂಗೆ 3 ಜನಕ್ಕೂ ಊಟ ತರ್ತೀನಿ, ಆಯ್ತಾ? ಬೇಗ ಬರ್ತೀನಿ. ಬರ್ತೀನಿ ಶಿವ. ರಕ್ತ ಕೊಟ್ಟ ಮಗಳಿಗೆ ಊಟ ಹಾಕ್ತೀನಿ ಅಂದ್ರಲ್ರಿ, ಮಾರೇ ಬಿಟ್ರ? ಯಾಕ್ರಿ ಹೀಗ್ ಮಾಡಿದ್ರಿ? ತಾಯಿ ಮಗಳನ್ನ ಯಾಕ್ರಿ ದೂರ ಮಾಡಿದ್ರಿ? ಹೇಳ್ರಿ. ನನಗೆ ನನ್ನ ಮಗಳು ಬೇಕು. ಅಮ್ಮ ನೀರು ಕುಡಿ. ಅಮ್ಮ ಅಮ್ಮ ನೀರು ಕುಡಿ. ಅಮ್ಮ ಮಾತ್ರ ಅಮ್ಮನ್ ಕೊಡು. ಅಮ್ಮ ಮಾತಾಡ್ತೀನಮ್ಮ. ಎಲ್ಲಾದ್ರೂ ತಗೊಂಡೋಗಿ ಬಿಸಾಕು. ಕೊಡು, ನೀವ್ ಒಳಗೋಗು. ಅಲ್ಲ ಕಣೆ, ಮಾತ್ರ ತಗೊಂಡಿಲ್ಲ ಅಂದ್ರೆ ಕಾಯಿಲೆ ಹೆಂಗ್ ವಾಸಿ ಆಗುತ್ತೆ? ನನ್ ಕಾಯಿಲೆಗೆ ಮತ್ತೇನು ಅಂತ ನಿಮಗ್ ಗೊತ್ತಿಲ್ವಾ? ಮಕ್ಕಳ ತರ ಆಟ ಮಾಡ್ಬೇಡ ಕಣೆ. ನಮ್ಮ ಮಗಳು ನಮ್ಮ ಮನೆಗ್ ಬರಲ್ಲ. ನಮ್ಮ ಮಗಳು ನಮ್ಮ ಮನೆಗ್ ಬರೋದು ನಾನ್ ಸತ್ತಾಗ. ನೀವ್ ಯಾಕ್ರಿ ಸಾಯ್ತೀರಾ? ಇನ್ 2 ದಿನ ಹೋದ್ರೆ ನಾನೇ ಹೋಗ್ತೀನಿ. ಅವಳು ನನಗೂ ಮಗಳು ಕಣೆ. ನನಗೆ ನೋವಿಲ್ವಾ? ಅವಳ ಆ ಮನೇಲಿ ಆರಾಮಾಗಿ ಇರ್ತಾಳೆ ಕಣೆ. ಅವಳಿಗೆಲ್ಲ ನನ್ ನೆನಪಾಗಲ್ಲ. ಅರ್ಥ ಮಾಡ್ಕೊ, ಅವಳು ಆರಾಮಾಗಿರ್ತಾಳೆ.
ತಾಯಿ ಮಗಳ ಪ್ರೀತಿ ಮುಂದೆ ಏನು ನಿಲ್ಲಲ್ಲ ರೀ. ನಿನ್ನ ಹತ್ರ ಏನಿದೆ ಅಂತ ಬರ್ತಾಳೆ? ಬಿಚಾರಿ, ನಮ್ಮ ಹತ್ರ ಏನೂ ಇಲ್ಲ, ಆದ್ರೆ ನನ್ನ ಪ್ರಾಣನೇ ಅವಳ ಹತ್ರ ಇದೆ ರೀ. ಇದೆಲ್ಲ ಮಾತಾಡಕ್ ಸರಿ ಕಣೆ. ಅವಳು ಚೆನ್ನಾಗಿರ್ಬೇಕು, ನಮ್ಮನ್ನ ನಿಜವಾಗ್ಲೂ ಮರ್ತಿರ್ತಾಳೆ. ಮಗಳೇ, ನೀನ್ ಯಾಕಮ್ಮ ಬಂದೆ ಇಲ್ಲಿಗೆ? ಅಮ್ಮ ಬೇಕು. ನಿಮ್ಮಮ್ಮ ಇವಳಲ್ಲ, ಅವ್ರು ನಿಮ್ಮಮ್ಮ. ಇಲ್ಲಿಂದ ನೀನು ಹೋಗು ಮೊದ್ಲು. ಅವರೆಲ್ಲ ನಮ್ಮಪ್ಪ ಅಮ್ಮ, ನೀವೇ ನಮ್ಮಪ್ಪ ಅಮ್ಮ. ನಾವು ನಿಮ್ಮ ಅಪ್ಪ ಅಮ್ಮ ಅಲ್ಲಮ್ಮ, ಅವ್ರು ನಿಮ್ಮ ಅಪ್ಪ ಅಮ್ಮ. ನೀನ್ ಹಿಂಗೆಲ್ಲ ಬರಬಾರ್ದು, ಹೋಗ ಮನೆಗೆ. ಇಲ್ಲ, ಅವರೆಲ್ಲ ನಮ್ಮಪ್ಪ ಅಮ್ಮ, ನೀವೇ ನಮ್ಮಪ್ಪ ಅಮ್ಮ. ಒಂದ್ ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಮತ್ತು ಇಲ್ಲಿಂದ ಹೋಗು ನೀನು. ನೀನ್ ಇಲ್ಲಿಂದ ಹೋಗು. ಅಮ್ಮ ಬೇಕು. ಹೊಡಿಯಪ್ಪ, ಎಷ್ಟ್ ಬೇಕಲ್ಲ ಹೊಡಿ. ಆದ್ರೆ ನಾನು ಈ ಮನೆ ಬಿಟ್ಟು ಹೋಗಲ್ಲಪ್ಪ. ನನ್ನ ಈ ಮನೆಯಿಂದ ಕಳಿಸ್ಬಿಡಪ್ಪ. ನಿನ್ ಕೈ ಮುಗಿತೀನಿ, ನನ್ನ ಅಮ್ಮನ ದೂರ ಮಾಡ್ಬೇಡಪ್ಪ. ಅಮ್ಮ, ನೋಡ್ರೆ, ಏನೋ ಗೊತ್ತಿಲ್ಲ ನನ್ನ ಮನೆಗ್ ಬಂದ್ಬಿಟ್ಟಿದ್ದಾಳೆ. ನಿಮ್ಮನೆ ಬಗ್ಗೆನೇ ಹೇಳ್ತಾ ಇದ್ಲು, ನಮ್ ಬಹಳ ಚೆನ್ನಾಗಿ ನೋಡ್ಕೊತಿದ್ದಾಳೆ ಅಂತ ಹೇಳ್ತಾ ಇದ್ಲು. ಹೋಗು. ಆಕೆ ಬರ್ಲಿಲ್ಲಪ್ಪ, ನಾವೇ ಅವಳನ್ನ ಕರ್ಕೊಂಡ್ ಬಂದಿದ್ದು. ನನ್ ಕ್ಷಮಿಸ್ಬಿಡು ಶಿವಪ್ಪ.